ಜನಗಳಿಗೆ ಬುದ್ಧಿ ಐತೋ ಬುದ್ಧಿ ಇಲ್ವೋ ನನಗಂತೂ ಗೊತ್ತಿಲ್ಲ ಗುರು. ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಓಟ್ ಹಾಕೋರು ನಾವು ನಡ್ಕೊಂಡು ಓಡಾಡೋದಂತೆ, ಓಟ್ ಹಾಕ್ಸ್ಕೊಳ್ಳೋ ಅವರು ಕಾರಲ್ಲಿ ಓಡಾಡೋದಂತೆ, ಹೆಲಿಕಾಪ್ಟರ್ ಓಡಾಡೋದಂತೆ, ಏರೋಪ್ಲೇನ್ ಓಡಾಡೋದಂತೆ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದೋದು, ಅವ್ರ ಮಕ್ಕಳು ಫಾರಿನಲ್ಲಿ ಓದೋದು. ಯಾವ ಹೊಣೆ ಬರೋರು ನಮ್ಮ ಜನಗಳು ಬುದ್ಧಿನೇ ಕಲಿಯಲ್ಲ ಗುರು. ಕಷ್ಟಪಟ್ಟು ದುಡ್ದು ಕಷ್ಟಪಟ್ಟು ಎಷ್ಟೇ ದುಡಿದ್ರು ತಿಂಗಳಿಗೆ ಏನೊಂದು 15,000-20,000 ಸಾವಿರ ದುಡಿಯೋಕ್ಕೆ ತಿಂಗಳೆಲ್ಲ ಕಷ್ಟಪಡಬೇಕು. ಅವರು ಒಂದ್ಸಲ MP ನೋ MLA ನೋ CM ಆದರೆ ಕೋಟಿ ದುಡ್ಡು ಲೂಟಿ ಹೊಡ್ಕೊಂಡು ಹೋಗ್ತಾರೆ. ನಮ್ಮ ಜನಗಳು ಏನು ತಲೆಗೆ ಕೆಡ್ಸ್ಕೊಳ್ಳಲ್ವಲ್ಲ, ಓಟ್ ಹಾಕೋದಿನ ಮಾತ್ರ ತಲೆ ಕೆಡ್ಸ್ಕೊತಿಲ್ಲ. 2,000-3,000 ದುಡ್ಡು ಕೊಡ್ತಾರೆ, 90 ಎಣ್ಣೆ ಹೊಡಿಸ್ತಾರೆ ಅಂತ. ನೀವು ತಲೆ ಕೆಡ್ಸ್ಕೊಂಡಿಲ್ಲ ಅಂದರೆ ಇನ್ನೂ 10 ವರ್ಷ ಅಲ್ಲ 100 ವರ್ಷ ಆದರೆ ಹಿಂಗೆ ಇರಬೇಕಾಯ್ತದೆ. ನಾವು ಕಷ್ಟಪಟ್ಟು ದುಡಿದ್ರು ನಾವು ತಿನ್ನೋಕ್ಕೆ ಬಂಡಾಟ ಆಗ್ಬಿಡೈತೆ. ಇನ್ನು ನಮ್ಮ ಮಕ್ಕಳು ಕಾಲಕ್ಕೆ ಏನು ಗುರು ನಾವು ಮಾಡಿಕೋದು? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟರು, ಅವ್ರು ಹಂಗೆ ಅವ್ರೆ, ಅವರು ದುಡ್ಕೊಂಡು ತಿಂದರು, ನಾವು ದುಡ್ಕೊಂಡು ತಿಂತಾ ಇದೀವಿ. ನಮ್ಮ ಮಕ್ಕಳು ದುಡ್ಕೊಂಡೆ ತಿನ್ನೋದು. ನನ್ನ ಮಕ್ಕಳು ಒಬ್ಬ MLA ಒಬ್ಬ MP ಏನೋ ಆದೆ ಅಂತಂದರೆ ನನ್ನ ಮಕ್ಕಳು ಅವ್ರಿಗಿರಲಿ, ಅವ್ರ ಮಕ್ಕಳಿಗಿರಲಿ, ಅವ್ರ ಮೊಮ್ಮಕ್ಕಳು ಇಡೀ ಕಾಂದನೆಗೆ ಕೋಟಿ ದುಡ್ಡು ಮಾಡಿಕ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಯಾವಾಗ ಏನೋ ಉತ್ತರ ಆಗೋದಿದ್ದಾರೆ. ಆದರೆ ನಮ್ಮ ಜನಗಳು ಯಾಕೆ ಬುದ್ಧಿ ಕಲಿತಾ ಇಲ್ಲ ಅಂತ. ಯಾವಾಗ ಬುದ್ಧಿ ಕಲಿಯೋದು ನೀವೆಲ್ಲ? ನಾವು ಬುದ್ಧಿ ಕಲ್ತಿಲ್ಲ ಅಂದರೆ ಹಿಂಗೆ ಇರಬೇಕಾಯ್ತದೆ. ಅಳಿಸಿರೋ ಅನ್ನ ತಂಗ್ಳನ್ನ ಮುದ್ದೆ ತಿನ್ಕೊಂಡೇ ಇರಬೇಕಾಯ್ತದೆ. ಅವ್ರ ಮಕ್ಕಳು ಒಳ್ಳೊಳ್ಳೆ ರೆಸ್ಟೋರೆಂಟಲ್ಲಿ ಒಳ್ಳೊಳ್ಳೆ ಊಟ ತಿನ್ಕೊಂಡು ಆರೋಗ್ಯವಾಗಿರ್ತಾರೆ. ಸರಿನಾ? ಬುದ್ಧಿ ಕಲೀರಿ, ಎದೊಳ್ರಿ ಸಾಕು. ಮೊಬೈಲಲ್ಲಿ ಸ್ಕ್ರಾಲ್ ಮಾಡಿದ್ದು ಸಾಕು. ಹುಡುಗರು ಬೆಟ್ಟಿಂಗ್ ಬಿಡ್ರಪ್ಪ, ಉದ್ಧಾರ ಆಗ್ರಪ್ಪ, ಎಣ್ಣೆ ಬಿಡ್ರಪ್ಪ, ಆರೋಗ್ಯ ನೋಡ್ಕೊಳ್ರಪ್ಪ. ಹೊರಗಡೆ ಪ್ರಪಂಚ ಬೇರೆನೇ ಐತೆ. ಮನೆ ಬಿಟ್ಟು ಬರ್ರಿ, ಈಚೆ ಬರ್ರಿ. ಫೋನ್ ಬಿಟ್ಬಿಟ್ಟು ಎಲ್ಲ ಫೋನ್ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ಫೋನ್ ಬಿಡ್ರಿ, ಫೋನ್ ಬಿಟ್ಟು ಬೇರೆ ಪ್ರಪಂಚನೇ ಐತೆ ಹೊರಗಡೆ.